ಮಲಗಿದ್ದ ಸ್ಥಳದಲ್ಲಿ ಪತ್ನಿಯ ಬರ್ಬರ ಕೊಲೆ. ಪತ್ನಿಯ ಶೀಲ ಶಂಕಿಸಿ ಹತ್ಯೆ ಮಾಡಿದ ಪಾಪಿ ಗಂಡ. ಮಠದ ಕೋಣೆಯಲ್ಲಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ನೋಡಿ. ಮಲಗಿದ್ದ ವೇಳೆ ಕೊಚ್ಚಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ನಡೆದು ಹೋಗಿದೆ. ಹೀಗೆ ರಕ್ತಸಿಕ್ತವಾಗಿ ಬಿದ್ದಿರುವ ಮಹಿಳೆ ಶೋಭಾ ಸಾರವಾಡ್ ಕಣ್ರಿ. ಮಠದಲ್ಲಿ ಹತ್ಯೆ ನಡೆದಿರೋದು ನೋಡಿ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು. ಕೊಲೆಯಾದ ದುರ್ದೈವಿ ಮೂಲತಃ ಅಥಣಿ ತಾಲೂಕಿನ ಕವಟ್ಕೊಪ್ಪ ಗ್ರಾಮದವಳು. 35 ವರ್ಷದ ಶೋಭಾ ಮಠದಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ಲು. ಈಕೆಯ ಪತಿ ಅದೇ ಮಠದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಈ ದಂಪತಿಗಳಿಗೆ ವಿವಾಹವಾಗಿ ಬರೋಬ್ಬರಿ 15 ವರ್ಷವೇ ಸದ್ದಿವೆ ಕಣ್ರಿ. ಇವರಿಬ್ಬರಿಗೆ 2 ಮಕ್ಕಳಿದ್ದಾರೆ. ಇವರು ಔಜಿಕರ್ ಮಠದಲ್ಲಿ ಅಡುಗೆ ಕೆಲಸಕ್ಕೆ ಅಂತ ಬಂದಿದ್ರು. ಆದ್ರೆ ಸ್ವಲ್ಪ ದಿನ ಮಠದಲ್ಲಿ ಕೆಲಸ ಮಾಡ್ತಾ ಚೆನ್ನಾಗೇ ಇದ್ರು. ಅದೇನಾಯ್ತೋ ಗೊತ್ತಿಲ್ಲ. ಆದ್ರೆ ದಿಢೀರಂತ ಶೋಭಾ ಹತ್ಯೆಯಾಗಿ ಹೋಗಿದ್ದಾಳೆ. ಏಕಾಏಕಿ ಪತ್ನಿಯ ಕೊಲೆ ಮಾಡಿದ ಗಂಡನ ನಿರ್ಧಾರಕ್ಕೆ ಗ್ರಾಮಸ್ಥರೇ ಸುಸ್ತು. ಕಟಗೇರಿ ಗ್ರಾಮದ ಹೊರವಲಯದಲ್ಲಿ ನಡೆದ ಘಟನೆ ಇದು. ಸ್ವತಃ ಶೋಭಾ ಪತಿಯೇ ಹೆಂಡತಿಯನ್ನ ಕೊಲೆ ಮಾಡಿ ಮಠದಿಂದ ಪರಾರಿಯಾಗಿದ್ದ ನೋಡಿ. ಗಂಡ ಮತ್ತು ಹೆಂಡತಿ ಮಧ್ಯೆ ಆಗಾಗ ದಾಂಪತ್ಯ ಕಲಹ ನಡೆಯುತ್ತಲೇ ಇತ್ತು. ಪತ್ನಿ ಕೆಲಸಕ್ಕೆ ಹೋದ್ರೆ ಗಂಡ ಪರಗೊಂಡ ಕುಡಿದುಕೊಂಡು ಬರ್ತಿದ್ದ. ಆದ್ರೆ ಪತ್ನಿಯೇ ಮುಂದಾಗಿ ಮಠದಲ್ಲಿ ಡ್ರೈವರ್ ಕೆಲಸ ಕೊಡಿಸಿದ್ಲು. ಅಲ್ಲದೆ ಪತಿಯನ್ನ ಕುಡಿಯದಂತೆ ಸಾಕಷ್ಟು ಬಾರಿ ದೊಡ್ಡವರಿಂದ ಬುದ್ಧಿವಾದ ಹಿಡಿಸಿದ್ಲು ಕಣ್ರಿ. ಆದ್ರೂ ಪತಿ ಮಹಾಶಯ ಬದಲಾಗಿರ್ಲಿಲ್ಲ. ಆತನ ದುಶ್ಚಟ ಮುಂದುವರೆದೇ ಇತ್ತು. ಹೆಂಡತಿಯ ಮೇಲೆ ಅನುಮಾನಕ್ಕೆ ಕೊಂದೇ ಬಿಟ್ಟ ಭೂಪ. ಶೋಭಾ ಮೈಕೈ ತುಂಬಿಕೊಂಡು ಚೆನ್ನಾಗೇ ಇದ್ಲು. ಹೀಗಾಗಿ ಪತ್ನಿಯ ಮೇಲೆ ಪದೇ ಪದೇ ಅನುಮಾನ ಪಡ್ತಿದ್ದ ಪಾಪಿ ಗಂಡ. ಮದ್ಯದ ಅಮಲಿನಲ್ಲಿದ್ದ ಪತಿ ಶೋಭಾ ಗಾಢ ನಿದ್ರೆಯಲ್ಲಿರ್ಬೇಕಾದ್ರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಆಕೆಯ ಹತ್ಯೆ ಮಾಡಿಬಿಟ್ಟಿದ್ದ ನೋಡಿ. ತಕ್ಷಣಕ್ಕೆ ಭಯ ಬಿದ್ದು ಅಲ್ಲಿಂದ ಕಾಲ್ಕಿತ್ತಿದ್ದ ಈ ಗಂಡ. ಸದ್ಯ ಶೋಭಾ ಗಂಡ ಪರಗೊಂಡ್ ಸಾರವಾಡನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಿದ್ದಾರೆ. ಹೆಂಡತಿಯ ಮೇಲೆ ಸಂಶಯ ಪಟ್ಟು ಕೊಲೆ ಮಾಡಿರೋದಾಗಿ ತಪ್ಪು ಒಪ್ಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ ನೋಡಿ. ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಜಗಳ ಕೊಲೆ ತನಕ ಅನ್ನೋದು ಸಾಬೀತಾಗ್ಬಿಟ್ಟಿದೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.